ಸಿ ಅಮಯುಕ್ತಿ ಸ್ಟುಡಿಯೋಸ್ ಅಂತ ನಾವು ಕಟ್ಟಿದ್ದು ಗಂಟು ಮೂಟೆಗೆ ಮುಂಚೆ 2018 ಬಿಗಿನಿಂಗಲ್ಲಿ ಸುಮಾರು ಜನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಇನ್ವೆಸ್ಟ್ ಮಾಡಿದ್ದಾರೆ ಈ ಕಂಪನಿಗೆ. ಸೊ ಆ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಗಂಟು ಮೂಟೆ ಮಾಡಿದ್ದು. ಆ್ಯಂಡ್ ಗಂಟು ಮೂಟೆ ಡಿಡ್ ರೀಸನಬಲಿ ವೆಲ್. ಸೊ ಅದ್ರದ್ದು ಬಡ್ಜೆಟ್ ಇಟ್ಕೊಂಡು ಕೆಂಡ ಮಾಡ್ತಾಯಿದ್ದೀವಿ. ಸೊ ನಾವು ಒಂದು ಸಿನಿಮಾದು ಬಂದಿದ್ದು ಇನ್ನೊಂದು ಸಿನಿಮಾಗೆ ಹಾಕ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮದು ಆ್ಯನಿಮೇಷನ್ ಸ್ಟುಡಿಯೋ ಇದೆ. 2D 3D ಆ್ಯನಿಮೇಷನ್ಸ್ ಮಾಡ್ತೀವಿ. ಈಗ 2.5 ವರ್ಷದಿಂದ ಶುರು ಮಾಡಿದ್ದು. ನಾನು ಎಲ್ಲೂ ಹೊರಗಡೆ ಅದ್ರ ಬಗ್ಗೆ ಹೇಳ್ಕೊಳ್ತಾ ಇಲ್ಲ, ಬಿಕಾಸ್ ನನಗಿದು ಹೊಸ ರೀತಿ ಕತೆ ಹೇಳೋದು ಆ್ಯನಿಮೇಷನ್ನು. ಸೊ ಅದು ನಾನು ಕಲ್ತಿದ್ದೀನಿ, ನನಗೆ ಹೇಳೋಕ್ಕಾಗತ್ತೆ ಅದರೊಳಗೆ ಕತೆ ಆ ಥರ ಆ್ಯನಿಮೇಷನಲ್ಲಿ ಅಂತ ಅನ್ಸೋವರೆಗೂ ನಾನು ಹೊರಗಡೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಈಗ ರೆಡಿ ಇದ್ದೀನಿ, ಬಿಕಾಸ್ ಈಗ ಆಲ್ಮೋಸ್ಟ್ 2.5 ವರ್ಷ ಆಯಿತು. ಆ್ಯಂಡ್ ವಿ ಹ್ಯಾವ್ ಅ ಸಾಲಿಡ್ 15-20 ಜನ ಟೀಮ್. ಒಂದು ಮೇಜರ್ ಪಬ್ಲಿಕೇಶನ್ ಅವ್ರದ್ದು ಮಾರಲ್ ಸ್ಟೋರೀಸ್ ಕತೆ ಬುಕ್ಗಳನ್ನ ನಾವು ಆ್ಯನಿಮೇಟ್ ಮಾಡ್ತಾಯಿದ್ದೀವಿ. ಈಗಾಗಲೇ 20 ಫಿಲ್ಮ್ಸ್ ರೆಡಿ ಆಗಿದೆ, ಶಾರ್ಟ್ ಫಿಲ್ಮ್ಸ್ 12ರಿಂದ 15 ನಿಮಿಷದ್ದು. ಇನ್ನೂ 30-35 ಮಾಡೋ ಕಾಂಟ್ರ್ಯಾಕ್ಟ್ ಇದೆ ನಮಗೆ. ಇಟ್ಸ್ ಅ ಕಮಿಷನ್ಡ್ ಪ್ರಾಜೆಕ್ಟ್. ಅದ್ರ ಜೊತೆಲಿ ನಮ್ಮದೇ ಸ್ವಂತದ್ದೇ ಆ್ಯನಿಮೇಷನ್ ಸ್ಟೋರಿ ಸೀರೀಸ್ ಶುರು ಮಾಡ್ತಾಯಿದ್ದೀವಿ. ಆ್ಯನಿಮೇಷನ್ ಫೀಚರ್ ಫಿಲ್ಮ್ ಬರೀತಾ ಇದ್ದೀನಿ. ಸೊ ಹೋಪ್ಫುಲಿ 2 ವರ್ಷದ ಒಳಗಡೆ ಒಂದು 3D ಫಿಲ್ಮ್ ಕನ್ನಡದಿಂದ ಪ್ರಪಂಚಕ್ಕೆ ಕೊಡಬೇಕು ಅಂತ. ಸೊ ದೊಡ್ಡ ಮಟ್ಟದಲ್ಲಿ ಕೆಲಸ ನಡೀತಾ ಇದೆ. ಅದು ನಿಮ್ಮದೇ ಕತೆ, ನಿಮ್ಮದೇ ಪ್ರೊಡಕ್ಷನ್ನು ಎಲ್ಲ? ಪ್ರೊಡಕ್ಷನ್ ಗೊತ್ತಿಲ್ಲಮ್ಮ, ಅಷ್ಟೊಂದು ದುಡ್ಡು ಇರಲ್ಲ ನನ್ನ ಹತ್ರ. ಮೋಸ್ಟ್ಲಿ ಆದರೆ ಕೋ ಪ್ರೊಡಕ್ಷನ್ ಸಿಕ್ಕರೆ ನಾವೇ ಪ್ರೊಡ್ಯೂಸ್ ಮಾಡೋಣ, ಇಲ್ಲ ರೈಟಿಂಗ್ ಡೈರೆಕ್ಷನ್ ನಂದೇ ಇರುತ್ತೆ.